ಹಿರಿಯರಾದಂಥ ಶಿವನಗೌಡ ನಾಯ್ಕ ಅವರು, ಸೋದರರಾದಂಥ ರಾಜೀಗೌಡರು, ನಮ್ಮ ಎಸ್ಟಿ ಘಟಕದ ಅಧ್ಯಕ್ಷರಾದಂಥ ಬಂಗಾರ ಹನುಮಂತ ಅವರು ಕೂಡ ಇದ್ದಾರೆ. ಹಂಗಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕಳೆದ 4 ದಿನಗಳಿಂದ ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ, ಜೊತೆಲಿ ತಹಸೀಲ್ದಾರ್ ಕಚೇರಿ ಎದುರುಗಡೆ, ಇವತ್ತು ಸದನ ಹೊರಗಡೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನಂತ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಆದಿಡಿಕೊಂಡು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣನವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಆದಿಡಿಕೊಂಡು ಎಲ್ಲರೂ ಕೂಡ ಒಕ್ಕೂರದಿಂದ ಒಂದೇ ಒಂದು ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಯನ್ನು ಸದನದಲ್ಲಿ ಇರಬಾರದು, ಅವರು ಆ ಸದನದಿಂದ ಹೊರಗಡೆ ನಡೀಬೇಕು, ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಕಾರಣದಿಂದ ಇವತ್ತು ದೊಡ್ಡ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ನಮ್ಮ ಎಲ್ಲ ಶಾಸಕ ಮಿತ್ರರು, ಅಪೋಸಿಷನ್ ಲೀಡರ್ ಎಲ್ಲರೂ ಕೂಡ ಸೇರಿ ವಾಲ್ಮೀಕಿ ಪುತ್ಥಳಿ ಹತ್ರ ಬಂದು ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಸದನ ತನಕ ಕೂಡ ಪಾದಯಾತ್ರೆಯನ್ನು ಮಾಡುವ ಮೂಲಕ ಸದನಕ್ಕೆ ಕಪ್ಪು ಟಿ ಶರ್ಟ್ ಅನ್ನು ಹಾಕೊಂಡು ಅಲ್ಲಿ ಸದನಕ್ಕೆ ಪ್ರವೇಶವನ್ನು ಕೂಡ ಮಾಡಂತ ಕೆಲಸ ಆಗಿದೆ. ಹಂಗಾಗಿ ಇವತ್ತು ಭ್ರಷ್ಟಾಚಾರ ಅನ್ನಂಥದ್ದು ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಂಡಿರೋದೊಂದು ಪಿಡುಗು ತರ. ಭ್ರಷ್ಟಾಚಾರ ಅಂದ ತಕ್ಷಣ ಒಂದು ಪಿಡುಗು ತರ ನಾವು ಅನ್ಕೊಂಡಿದ್ವಿ. ಆದರೆ ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯಾವ ರೀತಿ ಅಂದ್ರೆ ಅವರು ಭ್ರಷ್ಟಾಚಾರ ಪಿಡುಗುನೇ ಅವರು ಭ್ರಷ್ಟಾಚಾರ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಂಗಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಇವತ್ತಿನಿಂದ ಭ್ರಷ್ಟಾಚಾರ ಮಾಡೋದೇನ ಅವರಿಗೆ ಪ್ರಾರಂಭ ಆಗಿದೆ ಅಂದ್ರೆ ಮೊದಲನೇ ಪ್ರಧಾನಮಂತ್ರಿಗಳು ಅವತ್ತು ಏನಾದರೂ 1948ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 48ರಲ್ಲಿ ಮೊದಲನೇ ಹಗರಣ ನಡೆಯುತ್ತೆ. ಅದು ಜೀಪ್ ಹಗರಣ, ಮೊದಲನೇ ಹಗರಣ ನಡೀತತೆ. ಆ ಹಗರಣ ಏನಿವತ್ತು ಮೂಲಕ ಉಗಮವಾದಂತ ಏನು ಕಾಂಗ್ರೆಸ್ನ ಭ್ರಷ್ಟಾಚಾರ ಏನು ಅವತ್ತು ಪ್ರಾರಂಭ ಆಯಿತು, ಅಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಿಂದ ಉಗಮವಾದಂತ ಜೀಪ್ ಹಗರಣದಿಂದ ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ತನಕ ಕೂಡ ಬಂದಿದೆ ಅಂದ್ರೆ ಅವತ್ತಿನಿಂದ ಇವತ್ತಿನ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊಂತಾನೆ ಬಂದಾರ ಅನ್ನಂತ ವಿಷಯವನ್ನು ಕೂಡ ನಾನು ತಿಳಿಸಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನಂಥದ್ದು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಏನು ಉಗಮವಾದಂತ ನದಿ ಯಾವ ರೀತಿಯಲ್ಲಿ ಹರಿತತನೋ ಆ ರೀತಿ ನದಿ ತರ ಹರಿಯಂತ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಬೇಕಾಗುತ್ತೆ. ಅವ್ರಿಗೇನೇ ಇಲ್ಲ, ಅವ್ರಿಗೇನು ಮಾನ ಮರ್ಯಾದೆ ಯಾವುದೇ ಇಲ್ಲ. ನಾವೆಲ್ಲರೂ ಕೂಡ ನಮ್ಮ ಕಡೆ ಹೇಳ್ತೀವಿ, ಬರಗಾಲ ಬಂದಿದೆ, ಇವತ್ತು ಮಳೆಗಾಲ ಬಂದಿದೆ, ಚಳಿಗಾಲ ಬಂದಿದೆ ಅಂತೇಳಿ ನಾವೆಲ್ಲರೂ ಕೂಡ ನಾವು ವಾತಾವರಣ ಬಂದಿದೆ ಅಂತ ತಿಳ್ಕೊಂತೀವಿ. ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ನದಿ ಯಾವ ರೀತಿಯಲ್ಲಿ ಬತ್ತಿ ಹೋಗಲ್ಲನೋ ಆ ರೀತಿ ಭ್ರಷ್ಟಾಚಾರ ಮಾಡಂತ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಯಾವತ್ತೂ ಕೂಡ ಅದು ಬತ್ತಿ ಹೋಗೋದಿಲ್ಲ. ಯಾವತ್ತೂ ಕೂಡ ನಿರಂತರವಾಗಿ ಭ್ರಷ್ಟಾಚಾರ ಮಾಡೋದಲ್ಲೇ ಮುಳುಗಿರ್ತಾರ.